ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಕರ್ನಾಟಕ. ನಿನ್ನೆ ನಡೆದ ಒಂದು ಕನ್ನಡ ಬಿಗ್ ಬಾಸ್ ಅಲ್ಲಿ ಏನಾಗಿದೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿರುತ್ತೆ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಏನಂದ್ರೆ ಪ್ರೋಮೋ ನೋಡಿ ನಾನಂದ್ರೂ ಶಾಕ್ ಆಗ್ಬಿಟ್ಟಿದ್ದೆ. ಏನಂದ್ರೆ ಬಿಗ್ ಬಾಸ್ ಮನೆಯವರು ಎಲ್ಲರೂ ಒಂದ್ ಕಡೆ ಆದ್ರೆ ನಮ್ಮ ಗಿಲ್ಲಿ ಸಿಂಗಲ್ ಹುಲಿ ಒಂದ್ ಕಡೆ ಇತ್ತು. ಸೊ ಆ ಕಾರಣಕ್ಕಾಗಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ಯಾಕಂದ್ರೆ ಇವ್ರು ಎಲ್ಲರೂ ಸೇರಿ ವರ್ಸ್ಟ್ ಕ್ಯಾಪ್ಟನ್ಸಿ ಅಂತ ಕೊಟ್ಟಿದ್ರು. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ರು ಕೂಡ ಗಿಲ್ಲಿ ಈ ರೀತಿ ಮಾಡ್ದ, ಸರಿಯಾಗಿ ಕ್ಯಾಪ್ಟನ್ ಮಾಡ್ಲಿಲ್ಲ, ತಾನು ಬಿಗ್ ಬಾಸ್ ಟ್ರೋಫಿ ಗೆಲ್ತೀನಿ ಅನ್ನೋ ಭ್ರಮೆಯಲ್ಲಿ ಇದ್ದಾನೆ, ಯಾವ ಬೋಳೆ ಮಗ ಹೇಳಿದ್ರಿ, ಹಾಗೆ ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತಾನೆ, ಹಾಗೆ ಹೀಗೆ ಅಂತ ಬೇಜಾನಾಗಿ ಹೇಳ್ತಾ ಇದ್ರು. ಸೊ ನಾನೆಲ್ಲೋ ಒಂದ್ ಕಡೆ ಶಾಕ್ ಆಗಿದ್ದೆ. ಏನಕ್ಕಂದ್ರೆ ಬಿಗ್ ಬಾಸ್ ಮನೆಯವರೇ ಒಂದ್ ಕಡೆ ಆದ್ಮೇಲೆ ಪಾಪ ನಮ್ಮ ಗಿಲ್ಲಿನ ಒಂದ್ ಕಡೆ ಆಗಿದ್ದಾರೆ. ಸೊ ಅದಕ್ಕಾಗಿ ಕಿಚ್ಚ ಸುದೀಪ್ ಸರ್ ಅವರು ನಮ್ಮ ಗಿಲ್ಲಿಗೆ ಏನಾದ್ರು ಕ್ಲಾಸ್ ತಗೊಂತಾರ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಿಚ್ಚ ಸುದೀಪ್ ಸರ್ ಅವರು ನಮ್ಮ ಗಿಲ್ಲಿಗೆ ಏನ್ ಹೇಳ್ತಾರ ಅಂದ್ರೆ, ಬಿಗ್ ಬಾಸ್ ನ ಗಿಲ್ಲಿ ಅರ್ಥ ಮಾಡ್ಕೊಂಡಷ್ಟು ಯಾರು ಅರ್ಥ ಮಾಡ್ಕೊಂಡಿಲ್ಲ, ಹಾಗೆ ಅವನು ಕ್ಯಾಪ್ಟನ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡಿಸಿದ್ದಾನೆ, ಏನೇನ್ ಮಾಡಿಸ್ಬೇಕೋ ಅದನ್ನೆಲ್ಲ ಮಾಡಿಸಿದಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಗಿಲ್ಲಿ ಗತ್ತು ಕರ್ನಾಟಕಕ್ಕೆ ಗೊತ್ತು ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಇನ್ನೊಂದೇನಂದ್ರೆ ನಿನ್ನೆ ನಡೆದ ಒಂದು ಕನ್ನಡ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಸ್ಪಂದನ ಅವರು ಎಲಿಮಿನೇಟ್ ಆಗ್ಬಿಟ್ಟು ಮನೆಗೆ ಹೋಗ್ತಾರೆ. ಅವರು ಚೆನ್ನಾಗಿ ಆಟ ಆಡ್ತಾ ಇದ್ರು, ಆದ್ರೆ ಲಾಸ್ಟ್ ವೀಕ್ ಅಲ್ಲೇ ಹೋಗೋದಿತ್ತು, ಆದ್ರೆ ಈ ವೀಕ್ ಅಲ್ಲಿ ಎಲಿಮಿನೇಟ್ ಆಗ್ಬಿಟ್ಟು ಮನೆಗೆ ಹೋಗಿದ್ದಾರೆ. ಸೊ ನಮ್ಮ ಗಿಲ್ಲಿ ಫ್ಯಾನ್ಸ್ ಎಲ್ಲೋ ಒಂದ್ ಕಡೆ ಸ್ಪಂದನ ಫ್ಯಾನ್ಸ್ಗೆ ಬೇಜಾರಾಗ್ತಿರುತ್ತೆ. ಯಾಕಂದ್ರೆ ಪಾಪ ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ರು, ಆಟನ ಆಡಿಲ್ಲ ಅಂತಲ್ಲ, ಆದ್ರೆ ಅವರು ಲಕ್ಕು ಇಷ್ಟು ದಿನ ಇದ್ರಲ್ಲ, ಅದಕ್ಕೆ ಅವ್ರ ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವಾಗೋ ಹೋಗ್ಬೇಕಿತ್ತು ಅವ್ರು ಆಡೋ ಆಟಕ್ಕೆ, ಆದ್ರೆ ಕೊನೆಗೂ ಅವರು ನಿನ್ನೆ ಎಲಿಮಿನೇಷನ್ ಆಗ್ಬಿಟ್ಟು ಮನೆಗೆ ಹೋಗ್ತಾರೆ. ಅವ್ರು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಏನಂದ್ರೆ ಕಾವ್ಯ ಅವ್ರ ತಂದೆ ನಮ್ಮ ಗಿಲ್ಲಿಗೆ ಬ್ರೇಸ್ಲೈಟ್ ಕೊಟ್ರು ಅಂತ ಅದನ್ನ ಅಪ್ಡೇಟ್ ಮಾಡ್ತಾರೆ. ಅವಾಗ ಗಿಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ ಕಡೆ ಮದುವೆ ಆದಾಗ ಈ ಒಂದು ಬ್ರಾಸ್ಲೈಟ್ ನ ಕೊಡ್ತಾರೆ ಅಂತ ಹಾಗೆ ಹೇಳ್ತಾರೆ. ಹಾಗೆ ನಿನ್ನೆ ನಡೆದ ಒಂದು ಕನ್ನಡ ಬಿಗ್ ಬಾಸ್ ಎಪಿಸೋಡ್ ಹೇಗೆ ಇತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಗಿಲ್ಲಿ ಫ್ಯಾನ್ಸ್ ನೆನ್ನೆಲ್ಲ ರಚ್ಚಿಗೆದ್ ಬಿಟ್ಟಿದ್ರು ಪಾಪ ಎಲ್ಲಾ ಸ್ಪರ್ಧಿಗಳ ಮೇಲೆ. ಯಾಕಂದ್ರೆ ಎಲ್ಲರೂ ನಮ್ಮ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಹೆಂಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. Thank you for watching my video. Thank you.